ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು SLV ಕಾರ್ ವರ್ಲ್ಡ್ಗೆ ಬಂದಿದ್ದೀವಿ. ಅಂಡ್ ಇಲ್ಲಿ ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದು 8 to 9 months ಆಗ್ಬಿಟ್ಟಿದೆ. ಸೊ ಅದಕ್ಕಾಗಿ ಬೆಳಗ್ಗೆನೆ ಫೋನ್ ಮಾಡಿ ಈಗ ಸ್ಟಾಕ್ಸ್ ಗಳ ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರು ದಿನೇಶ್ ಅವರು. ಫಸ್ಟ್ ಬನ್ನಿ ಸರ್ ನ ಚಾನಲ್ ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್, ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ಹೇಳಿ. ವಿಡಿಯೋ ಮಾಡಿಸಿದ್ರಿ ಲಾಸ್ಟ್ ಟೈಮ್, ಪರವಾಗಿಲ್ಲ, ಇಂಕ್ವೈರೀಸ್ ಎಲ್ಲ ಚೆನ್ನಾಗಿದೆ, ರೆಸ್ಪಾನ್ಸ್ ಎಲ್ಲ ನಿಮ್ದು ಡ್ಯೂಕ್ ಇನ್ನ ಇದೆ, ಸೇಲ್ ಆಯ್ತಾ ಸರ್? ನಮ್ದು ಎಲ್ಲ ಟೂ ವೀಲರ್ ಸೇಲ್ ಇದೆ. ಸೇಲ್ ಆಯ್ತಾ? ಸೂಪರ್ ಸರ್. ಲೋನ್ ಬಗ್ಗೆ ಲೋನ್ ಎಲ್ಲ ನಮ್ಗೆ ಅಲ್ಲೇ ಆಲ್ ಬ್ಯಾಂಕ್ಸ್ ಟೈಪ್ ಐತೆ, ಆಲ್ ಬ್ಯಾಂಕ್ಸ್ ಟೈಪ್ ಐತೆ. ಲೋನ್ ಮಾಡ್ಕೊಡ್ತೀನಿ. ಒಂದು ಡೌನ್ ಪೇಮೆಂಟ್ 1 lakh ಇದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 1 lakh ಇದೆ, ಯಾವುದೇ ಗಾಡಿಗೂ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್? ಲೊಕೇಶನ್ ಇದು JP ನಗರ್ ಸರ್, ಡಾಲರ್ಸ್ ಕಾಲೋನಿ, ಡೆಲ್ಮಿ ಸಿಗ್ನಲ್ ಹತ್ರ ಬರುತ್ತೆ. SLV ಕಾರ್ ವರ್ಲ್ಡ್ ಅಂತ ನಮ್ಮ ಶೋರೂಮ್ ಸರ್. ಓಕೆ ಸರ್, ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಇದೆ? ಮಾಡೋಣ ಸರ್, ಮಾಡ್ಕೊಡ್ತೀನಿ. RTO ಚಾರ್ಜಸ್ ಎಲ್ಲ ಫ್ರೀ ಆಗಿ ಮಾಡ್ಕೊಡ್ತೀನಿ. RTO ಚಾರ್ಜಸ್ ಇರಲ್ಲ. ಓಕೆ ವೀಕ್ಷಕರೇ, ಬನ್ನಿ ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ, ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಮೇಡಮ್, ಇದು ಡೀಟೇಲ್ ಸರ್ 2009 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ZXi ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. 3,10,000 ಹೇಳ್ತಾ ಇದೀವಿ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. FC ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಓಕೆ ಮೇಡಮ್. ಸರ್ ಇದು ಮಾರುತಿ ರಿಟ್ಸು 2011 ಮಾಡಲ್, VXi ಪೆಟ್ರೋಲ್, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 3,45,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಮೇಡಮ್ ಎಲ್ಲ ಗಾಡಿಗೆ? ಹಾಂ ಸರ್, ಶೋರೂಮ್ ಹಿಸ್ಟ್ರಿ ಅವೈಲೇಬಲ್. ಸಿಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಓಕೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್, VXi ಪೆಟ್ರೋಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? 3,45,000, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ವೀಕ್ಷಕರೇ, ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ 2020 ಲೇಟೆಸ್ಟ್ ಮಾಡೆಲ್ ಸ್ಕಾರ್ಪಿಯೋ SN S11. ಇದು ಡೀಟೇಲ್ಸ್ ಎಲ್ಲಿ ಮೇಡಮ್? 2020 ಮಾಡೆಲ್ ಸರ್, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, ಸಮ್ ಅರೌಂಡ್ 82,000 ಕಿಲೋಮೀಟರ್ಸ್ ರನ್ ಆಗಿದೆ. 14,75,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಡೀಸೆಲ್. ಎಷ್ಟು ಏರ್ ಬ್ಯಾಗ್ಸ್ ಇದೆ ಮೇಡಮ್ ಇದರಲ್ಲಿ? ಎಷ್ಟು ಏರ್ ಬ್ಯಾಗ್ಸ್ ಇದೆ ಮೇಡಮ್? 8 ಏರ್ ಬ್ಯಾಗ್ಸ್ ಇದೆಯಾ? ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು? 14,75,000. 14,75,000 ಫುಲ್ಲಿ ಟಾಪ್ ಎಂಡ್ ಬರುತ್ತಲ್ಲ ಇದು? ಹಾಂ ಸರ್. ಬೇಬಿ ಸೀಟರ್ಸ್ ಬರುತ್ತೆ, ಫೋಲ್ಡಿಂಗ್ ಸೀಟ್. ನಾರ್ಮಲ್ ಆಗಿ ಇದು ಒಂದು 7 ಸೀಟರ್ ತರ ಒಂದು ಒಳ್ಳೆ ಸ್ಪೇಷಿಯಸ್ ಗಾಡಿ ನೀವು ಹುಡುಕ್ತಾ ಇದ್ರೆ, ಒಂದು ದೊಡ್ಡ ಫ್ಯಾಮಿಲಿ ಇದ್ರೆ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಸರ್ 2018 ಇನೋವಾ ಕ್ರಿಸ್ಟಾ V 2.4 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, 82,000 ಕಿಲೋಮೀಟರ್ಸ್ ರನ್ ಆಗಿದೆ. 21 lakhs ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಸೆವೆನ್ ಪ್ಲಸ್ 1 ಸೀಟರ್ ಇದು. ಫುಲ್ಲಿ ಟಾಪ್ ಎಂಡ್ ಬರುತ್ತಲ್ಲ ಮೇಡಮ್ ಇದು? 2.4V ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಓನರ್ ಮೇಡಮ್ ಇದು? ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ? 82,210 ಕಿಲೋಮೀಟರ್ಸ್ ರನ್ ಆಗಿದೆ. ಟಾಟಾ ಲವರ್ಸ್ ಯಾರ್ಯಾರು ಇದ್ದೀರಾ ನೋಡಿ, ಒಂದು ಹ್ಯಾರಿಯರ್ ಇದೆ ಮೇಡಮ್, ಇದು ಡೀಟೇಲ್ಸ್ ಎಲ್ಲ? ಸರ್ ಟಾಟಾ ಹ್ಯಾರಿಯರ್ 2020 ಮಾಡೆಲ್ XM 2.0, ಸಿಂಗಲ್ ಓನರ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಡೀಸೆಲ್, 64,000 ಕಿಲೋಮೀಟರ್ಸ್ ರನ್ ಆಗಿದೆ. 14,75,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಇಂಟೀರಿಯರ್ಸ್ ನೋಡ್ಬೋದು, ನೀಟಾಗಿದೆ ಅಂತಾನೆ ಹೇಳ್ಬೋದು. ಇದು ಮಿಡ್ ವೇರಿಯಂಟ್ ಆಗಿದೆಯಾ ಮೇಡಮ್? ಹೌದು, ಮಿಡ್ ವೇರಿಯಂಟ್ ಇದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು? 14,75,000 ನೆಗೋಷಿಯಬಲ್. 14,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ. ನೀವು ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡೈ ಕ್ರೆಟಾ ಇದೆ ಮೇಡಮ್, ಇದು ಡೀಟೇಲ್ಸು? ಸರ್ 2018 ಮಾಡೆಲ್, 1.6 SX ವಿತ್ ಸನ್ರೂಫ್, ಡೀಸೆಲ್, ಆಟೋಮೆಟಿಕ್, ಕಂಪನಿ ಟು ಇಂಡಿವಿಜುವಲ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 52,000 ಕಿಲೋಮೀಟರ್ಸ್ ರನ್ ಆಗಿದೆ ಸರ್, ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಅಂಡ್ ಆಟೋಮೆಟಿಕ್ ಬರುತ್ತೆ. ಡೀಸೆಲ್ ಬರುತ್ತೆ, ಪೆಟ್ರೋಲ್ ಅಂದ್ರೆ? ಡೀಸೆಲ್ ಆಟೋಮೆಟಿಕ್ ಸರ್. ಡೀಸೆಲ್ ಆಟೋಮೆಟಿಕ್. ಓನರ್? ಫುಲ್ ಟಾಪ್ ಎಂಡ್ ಇದು, ಕಂಪನಿ ಟು ಇಂಡಿವಿಜುವಲ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಓನರ್ ಮೇಡಮ್ ಇದು?
ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? 13,50,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 13,50,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ನೀವೇನಾದರೂ ಒಂದು ಬಿಗ್ ಡ್ಯಾಡಿ ಆಫ್ ಎಸ್ ವಿ ನೋಡ್ತಾ ಇದ್ರೆ ಒಂದು ಮಹೇಂದ್ರ XUV 500 ಇದೆ ಮೇಡಮ್, ಇದು ಡೀಟೇಲ್ಸ್? ಸರ್ ಇದು SUV W7 ಆಟೋಮೆಟಿಕ್ ಡೀಸೆಲ್ ವಿತೌಟ್ ಸನ್ ರೂಫ್ ಬರುತ್ತೆ. 2019 ಮಾಡೆಲ್, ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. 62,000 ಕಿಲೋಮೀಟರ್ಸ್ ರನ್ ಆಗಿದೆ ಸರ್. 13 lakhs ಹೇಳ್ತಾ ಇದ್ದೀವಿ, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. 13 lakhs ಸ್ಲೈಟ್ಲಿ ನೆಗೋಷಿಯಬಲ್ ನೋಡ್ಬೋದು. ಇದನ್ನು ಇದು ಮಿಡ್ ವೇರಿಯಂಟ್. 8 ಸೀಟರ್ ಆಗಿದೆ. ಹೌದು. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು? 13 lakhs ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 13 lakhs ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ವೀಕ್ಷಕರೇ ನೋಡಿ, ನೆಕ್ಸ್ಟ್ ಒಂದು W8 XUV 500 ಇದೆ ಮೇಡಮ್, ಇದು ಡೀಟೇಲ್ಸು? ಸರ್ 2014 ಮಾಡೆಲ್ಲು, ಸೆಕೆಂಡ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಡೀಸೆಲ್ಲು. 7,75,000 ಹೇಳ್ತಾ ಇದೀವಿ ಸರ್, ಸ್ಲೈಟ್ಲಿ ನೆಗೋಷಿಯಬಲ್. 7,75,000 ಸ್ಲೈಟ್ಲಿ ನೆಗೋಷಿಯಬಲ್. ಓನರ್ ಮೇಡಮ್ ಇದು? ಸೆಕೆಂಡ್ ಓನರ್, ಕಾಂಪ್ರಿವೆನ್ಸಿವ್. ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬ್ರೆಜಾ ಇದೆ ಮೇಡಮ್, ಇದು ಡೀಟೇಲ್ಸು? ಸರ್ ಇದು 2017 ಸೆಕೆಂಡ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್, ZDI ಆಪ್ಷನಲ್ಲಿದು. 9 lakhs ಹೇಳ್ತಾ ಇದೀವಿ, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. 9 lakhs ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಬರುತ್ತಾ? ಡೀಸೆಲ್ ಪೆಟ್ರೋಲ ಮೇಡಮ್ ಇದು? ಡೀಸೆಲ್ ಸರ್. ಓಕೆ. ಈಗ ಪ್ರೈಸಿಂಗ್ ಎಲ್ಲ ಹೇಳ್ತಾ ಇದ್ದೀರಲ್ಲ, ಡೈರೆಕ್ಟ್ ಬಂದರೆ ಏನಾದರೂ ಇನ್ನ ನೆಗೋಷಿಯಬಲ್ ಇದೆ ಸರ್, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ. ಸರ್ ಇದು 2011-12 ರಿಜಿಸ್ಟರ್ಡ್ ವೆಂಟೋ ಹೈಲೈನ್ ಟಾಪ್ ಎಂಡ್, ಇದು ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. 72,000 ಕಿಲೋಮೀಟರ್ಸ್ ರನ್ ಆಗಿದೆ. 3,75,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಎಷ್ಟು ಏರ್ ಬ್ಯಾಗ್ ಇದೆ? ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ? 6 ಏರ್ ಬ್ಯಾಗ್ಸ್. 6 ಏರ್ ಬ್ಯಾಗ್ಸ್ ಇದೆ. ಆ್ಯಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು? 3,75,000 ಸ್ಲೈಟ್ಲಿ ನೆಗೋಷಿಯಬಲ್. 3,75,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ಸ್ವಿಫ್ಟ್ ಲವರ್ಸ್ ಯಾರಿದ್ದೀರಾ ನೋಡಿ, ಒಂದು ವೈಟ್ ಕಲರ್ ಸ್ವಿಫ್ಟ್ ಇದೆ ಮೇಡಮ್, ಇದು ಡೀಟೇಲ್ಸು? ಸರ್ 2019 ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, VXI. 43,650 ಓಡಿದೆ ಸರ್. 6.5 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 6,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ರ್ಯಾಪಿಡ್ ಆಂಬಿಯಂಟ್. ಏನೇನು ಫೀಚರ್ಸ್ ಇದೆ ಮೇಡಮ್? 2014 ಮಾಡೆಲ್ ಸರ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 1.6 ಇದು. ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್, 81,000 ಓಡಿದೆ. 5,30,000 ನೆಗೋಷಿಯಬಲ್. 5,30,000 ನೆಗೋಷಿಯಬಲ್ ಆಗುತ್ತೆ. ವಿತೌಟ್ ಸನ್ ರೂಫ್, ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ಇದೆ ಮೇಡಮ್, ಇದು ಡೀಟೇಲ್ಸ್? ಇದು 2018 ಮಾಡೆಲ್ ಸರ್. ಸಿಂಗಲ್ ಓನರು, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. 51,000 ಕಿಲೋಮೀಟರ್ಸ್ ರನ್ ಆಗಿದೆ. ಇದು ವಿತೌಟ್ ಸನ್ ರೂಫೇ. 8,25,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 8,25,000 ಸ್ಲೈಟ್ಲಿ ನೆಗೋಷಿಯಬಲ್. ಓನರ್ ಮೇಡಮ್ ಇದು? ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. ಸಿಂಗಲ್ ಓನರ್. ವೀಕ್ಷಕರೇ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಮೇಡಮ್, ಇದು ಡೀಟೇಲ್ಸ್? ಸರ್ ಇದು 2018 ಮಾಡೆಲ್ ಹೋಂಡಾ ಸಿಟಿ VX ಪೆಟ್ರೋಲ್ ಆಟೋಮೆಟಿಕ್ 1.5 ವಿತ್ ಸನ್ ರೂಫ್ ಬರುತ್ತೆ ನಿಮಗೆ. ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. 94,500 ಕಿಲೋಮೀಟರ್ಸ್ ರನ್ ಆಗಿದೆ. ವಿತ್ ಅಲಾಯ್ ವೀಲ್ಸ್ ಬರುತ್ತೆ, ಸನ್ ರೂಫ್ ಬರುತ್ತೆ ನಿಮಗೆ. 9,50,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 9,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಇಂಜನ್ ಬರುತ್ತೆ, ಇದನ್ನು ಚೆಕ್ ಮಾಡ್ಬೋದು. ವೀಕ್ಷಕರೇ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಲೇಟೆಸ್ಟ್ i20 ಇದೆ ಮೇಡಮ್, ಇದು ಡೀಟೇಲ್ಸು? ಸರ್ ಇದು 2021 ಮಾಡೆಲ್, ಸಿಂಗಲ್ ಓನರು, ಓನ್ಲಿ 7,000 ಕಿಲೋಮೀಟರ್ಸ್ ರನ್ ಆಗಿದೆ. ಪೆಟ್ರೋಲ್ ವೇರಿಯಂಟು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. 9 lakhs ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 9 lakhs ಹೇಳ್ತಾ ಇದ್ದೀರಾ, ಸಿಂಗಲ್ ಓನರೇ ಬರುತ್ತೆ ಆದರೆ? ಸಿಂಗಲ್ ಓನರ್, ಓನ್ಲಿ 7,000 ಕಿಲೋಮೀಟರ್ಸ್ ಡ್ರಿವನ್. ಯಾಕೆ ಇಷ್ಟು ಬೇಗ ಸೇಲ್ ಮಾಡ್ತಾ ಇದ್ದಾರೆ ಮೇಡಮ್? ಜಸ್ಟ್ 7,000 ಕಿಲೋಮೀಟರ್ಸ್ ಅಲ್ಲ? ಅವರು SUV ಟೈಪ್ ವೆಹಿಕಲ್ ತೊಗೊಂಡಿದ್ದಾರೆ ಸರ್, ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ದಾರೆ. ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಸುಜುಕಿ ಎಕ್ಸ್ಪ್ರೆಸ್ ಇದೆ ಮೇಡಮ್, ಇದು ಡೀಟೇಲ್ಸು? ಸರ್ ಇದು 2019 ಮಾಡೆಲ್ಲು, VXI ಆಟೋಮೆಟಿಕ್ ಪೆಟ್ರೋಲ್. ಸಿಂಗಲ್ ಓನರು, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್ ಇದೆ.
35,650 ಕಿಲೋಮೀಟರ್ಸ್ ರನ್ ಆಗಿದೆ ಸರ್. 4,50,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 4,50,000 ಸ್ಲೈಟ್ಲಿ ನೆಗೋಷಿಯಬಲ್. ಆಟೋಮೆಟಿಕ್ ಪೆಟ್ರೋಲ್. ಯಾರಾದರೂ ವೋಕ್ಸ್ ವ್ಯಾಗನ್ ಪೋಲೋ ಹುಡುಕ್ತಾ ಇದ್ರೆ ನೋಡಿ, ಒಂದು ರೆಡ್ ಕಲರ್ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಮೇಡಮ್ ಇದು ಡೀಟೇಲ್ಸ್ ಅಲ್ಲ ಸರ್, ಇದು ಪೋಲೋ ಹೈಲೈನ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಸಿಂಗಲ್ ಓನರ್ ಕಾಂಪ್ರಿವೆನ್ಸಿವ್ ಹೈಲೈನ್. ಇದು 5,50,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 5,50,000 ಸಿಂಗಲ್ ಓನರೇ ಮೇಡಮ್ ಇದು? ಸಿಂಗಲ್ ಓನರ್ ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಸೆಕೆಂಡ್ ಜೆನ್ ಸ್ವಿಫ್ಟ್ ಇದೆ, VXi. ಆ್ಯಂಡ್ ಇದು ಡೀಟೇಲ್ಸ್ ಎಲ್ಲ ಮೇಡಮ್? ಸರ್, ಇದು 2017 VXi ಮ್ಯಾನ್ಯುಯಲ್ ಪೆಟ್ರೋಲು, ಸಿಂಗಲ್ ಓನರ್ ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. 59,750 ಓಡಿದೆ. 6,30,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 6,30,000 ಸ್ಲೈಟ್ಲಿ ನೆಗೋಷಿಯಬಲ್. 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಮೇಡಮ್, ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಮೇಡಮ್ ಡೈರೆಕ್ಟ್ ಬಂದರೆ ಕಸ್ಟಮರ್? ಸರ್, ಪ್ರೈಸ್ ಎಲ್ಲ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯೇಷನ್ನು ಒಂದು 5,10,000 ಆಗುತ್ತೆ ಸರ್. ಡೈರೆಕ್ಟ್ ಏನಕ್ಕಂದರೆ ಎಲ್ಲ ಸಿಂಗಲ್ ಓನರು, ಎಲ್ಲ ಇನ್ಶೂರೆನ್ಸ್ ವ್ಯಾಲಿಡ್ ಇರುತ್ತೆ ನಮ್ಮ ಹತ್ರ. ಯಾವುದು ಸೆಕೆಂಡ್ ಓನರ್ಸ್ ಯಾವುದು ಕಂಪನಿ ಹಿಸ್ಟ್ರೀಸ್ ಅವೈಲೇಬಲ್ ಇರುತ್ತೆ. ಓಕೆ ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಒಂದು ಫಸ್ಟ್ ಟೈಮ್ ಯೂಸರ್ ಏನಾದರೂ ಗಾಡಿ, ಒಳ್ಳೆ ಗಾಡಿ, ಸೆಡನ್ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿ, ಒಂದಿದೆ ನಮ್ಮ ಮುಂದೆ. ಮೇಡಮ್ ಇದು ಡೀಟೇಲ್ಸ್ ಎಲ್ಲ? ಸರ್, ಇದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ 1.4, ಸಿಂಗಲ್ ಓನರ್ ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. ಓನ್ಲಿ 77,000 ಕಿಲೋಮೀಟರ್ಸ್ ರನ್ ಆಗಿದೆ. 3,75,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್ ಗಾಡಿಗೆ. ಓಕೆ. ಮೈಲೇಜು ನಿಮಗೆ 24 to 25 ಬರುತ್ತೆ. ಬಾಡಿ ಲೈನ್ಸು ನೀಟಾಗಿದೆ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಮೇಡಮ್ ಇದು? ಖಂಡಿತ ಸಿಗುತ್ತೆ ಸರ್. ಓಕೆ ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಕಿಯಾ ಕ್ಯಾರೆನ್ಸ್ ಇದೆ. ಮೇಡಮ್ ಇದು ಡೀಟೇಲ್ಸು? ಸರ್, ಇದು 22 ಮಾಡೆಲ್ 1.5, ಸಿಂಗಲ್ ಓನರು, 7 ಸೀಟರ್ ಡೀಸೆಲ್. 46,260 ಕಿಲೋಮೀಟರ್ಸ್ ರನ್ ಆಗಿದೆ ಸರ್. 15 lakhs ಹೇಳ್ತಾ ಇದ್ದೀವಿ, ವಿತೌಟ್ ಸನ್ ರೂಫು. ನೆಗೋಷಿಯಬಲ್ ಪ್ರೈಸ್ ಸ್ಲೈಟ್ಲಿ. 7 ಸೀಟರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಕ್ರೆಟಾ ಇದೆ. ಈ ಕ್ರೆಟಾ ನೋಡಿದ್ರೆ ನಿಮಗೆ ಇಂಟೀರಿಯರ್ ಖುಷಿ ಆಗ್ಬಿಡುತ್ತೆ. ಇದು ತೋರಿಸ್ತೀನಿ, ಇದು ಡೀಟೇಲ್ಸ್ ಎಲ್ಲ ನಮ್ಮ? ಸರ್, ಇದು 2018 1.6 SX ಪೆಟ್ರೋಲ್. 36,000 ಕಿಲೋಮೀಟರ್ ರನ್ ಆಗಿದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. 11,75,000 ಹೇಳ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್, ವಿತೌಟ್ ಸನ್ ರೂಫ್. ಲೆದರ್ ಸೀಟ್ ಸೂಪರ್ ಪೆಟ್ರೋಲ್ ಆಗಿದೆ. ವೇರಿಯಂಟ್. ಲೆದರ್ ಸೀಟ್ ಸೂಪರ್ ಆಗಿದೆ. ಕಸ್ಟಮರ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಪ್ರೈಸಿಂಗು? 11,75,000. 11 lakhs. ಇದಕ್ಕೂ ಅಲೈ ವೀಲ್ಸ್ ಬರುತ್ತೆ, ವಿತೌಟ್ ಸನ್ ರೂಫ್. ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಮೇಡಮ್ ಇದು ಡೀಟೇಲ್ಸ್? ಸರ್, ಇದು 2009 SLE ಸಿಂಗಲ್ ಓನರ್, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. 5 FC ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ. 4,95,000 ಹೇಳ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ಲು. ಶೋರೂಮ್ ಹಿಸ್ಟ್ರಿನೂ ಸಿಗುತ್ತೆ ನಿಮಗೆ. 4,90,000. 4,90,000 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಅಂದರೆ ನೀವು ಚೆಕ್ ಮಾಡಿ. ಎಲ್ಲ ಕಂಪನಿ ಸರ್ವಿಸ್ಡ್. ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು XUV 500 W10 ಇದೆ, ವಿತ್ ಸನ್ ರೂಫ್. ನೋಡ್ಬೋದು ನೀವು. ಮೇಡಮ್ ಇದು ಡೀಟೇಲ್ಸ್? ಇದು 2015 ಮಾಡೆಲ್, ಸಿಂಗಲ್ ಓನರು, ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. 81,000 ಓಡಿದೆ. 11 lakhs ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಇದು ಟೈರ್ಸ್ ಎಲ್ಲ ಹೊಸದು ಹಾಕ್ಸಿರೋದಾ ಮೇಡಮ್? ಇದು ಅಲಾಯ್ಸ್? ಹೌದು, 5 ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಮೇಡಮ್ ಇದು ಡೀಟೇಲ್ಸ್? ಸರ್, 2017 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್, ಸಿಂಗಲ್ ಓನರ್ ಕಾಂಪ್ರಿವೆನ್ಸಿವ್ ಇನ್ಶೂರೆನ್ಸ್. 7,50,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್, ವಿತೌಟ್ ಸನ್ ರೂಫ್. ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಮೇಡಮ್ ಇದು? ಹಾಂ, ಸಿಗುತ್ತೆ ಸರ್. ಸಿಂಗಲ್ ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಪೆಟ್ರೋಲ್? ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ವಿಕ್ಟಾರಾ ಬ್ರೆಜಾ ಇದೆ. ನಾರ್ಮಲ್ ಬ್ರೆಜಾ ಇಲ್ಲ, ವಿಕ್ಟಾರಾ ಬ್ರೆಜಾ ಅಂದರೆ ನಿಮಗೆ ಬೇರೆದು. ಮೇಡಮ್ ಇದು ಡೀಟೇಲ್ಸ್?
ಸರ್ ಇದು 2018 ವಿಟಾರಾ ಬ್ರೆಜಾ ಅಂತ ಆಟೋಮೆಟಿಕ್ ಡೀಸೆಲ್ ZDI. ಸೆಕೆಂಡ್ ಓನರ್ 53,850 ಕಿಲೋಮೀಟರ್ಸ್ ರನ್ ಆಗಿದೆ. 10,75,000 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ವೀಕ್ಷಕರೇ, ನೀವು ನೋಡಿದ್ದೀರಾ ಇವಾಗ ಸ್ಟಾಕ್ಸ್ಗಳ ಬಗ್ಗೆ ನಮ್ಮ ಶೋಭಾ ಮೇಡಮ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ರು ಮೇಡಮ್ ಅವರು ಇರ್ತಾರೆ ಆ್ಯಂಡ್ ದಿನೇಶ್ ಅವರು ಯಾವಾಗಲೂ ಶೋರೂಮಲ್ಲಿ ಇದ್ದೇ ಇರ್ತಾರೆ, ಕಾಲ್ ಮಾಡ್ಬೋದು. ಆ್ಯಂಡ್ ಬನ್ನಿ ಸರ್ ಏನೇ ಹೇಳ್ತಾರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವಿಡಿಯೋ ಚೆನ್ನಾಗಿ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಿದ್ರು. ಆ್ಯಂಡ್ ಹೇಳಿ ಸರ್, ಲೋನ್ ಬಗ್ಗೆ ಅದು ಒಂದು ಎಷ್ಟು ಅಂದರೆ 14 ಬ್ಯಾಂಕ್ಸ್ ಟೈಅಪ್ ಐತೆ. 2 ಡೇಸಲ್ಲಿ ಬೇಕಾದ್ರೆ ಲೋನ್ ಅಪ್ರೂವ್ ಮಾಡ್ಕೊಡ್ತೀವಿ. ಅಬೋ 12 ಮಾಡೆಲ್ ಅಬೋವ್ ವೆಹಿಕಲ್ಸ್ ಇದೆ. 12 ಮಾಡೆಲ್ ಅಬೋ, ಅದಕ್ಕೆ ಬಿಲೋ ಇದ್ರೆ ಫುಲ್ ಕ್ಯಾಶ್. ಕ್ಯಾಶ್ ಕೊಡ್ತೇವೆ. ಓಕೆ ಎಷ್ಟು ದಿನ, ಒಂದು 48 hours ಅಲ್ಲಿ ಆಗುತ್ತಾ ಇಲ್ಲ 48 hours ಅಲ್ಲಿ ಮಾಡ್ಕೊಡ್ತೀವಿ ಸರ್. ಸಿಬಿಲ್ ಸ್ಕೋರ್ ಒಂದು 700 ಅನ್ಸಿದ್ರೆ ಒಳಗಡೆ ಅಂತ ಇರ್ಬೇಕು, ಮೇಲೆ ಇರ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಆಲ್ರೆಡಿ ಎಲ್ಲಿದ್ದೀರಾ ಸರ್ ನೀವು? RTO ಚಾರ್ಜಸ್ ಇಲ್ಲ ಅಂತ ಆ್ಯಂಡ್ ಪ್ರೈಸಿಂಗ್ ಅಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ನೆಗೋಷಿಯಬಲ್ ಇದೆ ಸರ್. Negotiable ಇದೆ. ಎಲ್ಲ ಬೇಕಾದ್ರೆ ನೆಗೋಷಿಯಬಲ್ ಇದೆ. ಇನ್ನೂ ವೆಹಿಕಲ್ಸ್ ಯಾವ್ದು ನಿಮ್ಗೆ ಅಪ್ಡೇಟ್ ಇದ್ರಲ್ಲಿ ವೀಡಿಯೋಸ್ ಅಲ್ಲಿ ಇಲ್ಲ ವೆಹಿಕಲ್ಸ್ ಇಲ್ಲ ಅಂದ್ರೆ ಕಾಲ್ ಮಾಡಿ, ನಾನು ಅದನ್ನು ರಿಕ್ವೈರ್ಮೆಂಟ್ಸ್ ಏನೇ ಇದ್ರು ನೀವು ಅರೇಂಜ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೀವು ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಶೋರೂಮ್ ಬಂದರೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಅದೇ ನನಗೆ ಮಾಡೋ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಇಟ್ಸ್ Pavitran. Bye bye, signing out. Peace out.